ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾವನಾಸ್ ವ್ಲಾಗ್ಸ್. ಸೊ ಬನ್ನಿ ಇವತ್ತು ನಮ್ಮ ಅಣ್ಣನ ಮದುವೆಗೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಜನನ ಇನ್ವೈಟ್ ಮಾಡೋಕ್ಕೆ ಹೋಗೋಣ, ನಮ್ಮ ರಿಲೇಟಿವ್ಸ್ನೆಲ್ಲ ಮದುವೆಗೆ ಕರೆಯೋಕ್ಕೆ. ಸೊ ಎಸ್, ಇವತ್ತು ನಮ್ಮ ಪಯಣ ಶುರುವಾಯಿತು ಬ್ಯಾತ ಸೈಡಿಂದ ಸ್ಟಾರ್ಟ್ ಮಾಡಿದ್ವಿ. ಫಸ್ಟು ನಮ್ಮ ಅಜ್ಜಿಯವರ ತವ್ರ ಮನೆ ಬ್ಯಾತ, ಅಲ್ಲಿಂದ ಕೂಡ ನಮ್ಮ ಇನ್ವಿಟೇಷನ್ ಕೊಡುವಂಥ ಪಯಣ ಶುರುವಾಗಿ ನೆಲಮಂಗ್ಲ ಅಂತೆಲ್ಲ ಕೂಡ ಕೊಟ್ಕೊಂಡು ಬಂದ್ವಿ. ಯಾವೆಲ್ಲ ಪ್ಲೇಸಿಗೆ ಕೊಟ್ವಿ ಜಸ್ಟ್ ನಾನು ಹೈಲೈಟ್ನ ಕವರ್ ಮಾಡಿದ್ದೀನಿ ನೋಡಿ. ಇವಾಗ ಕಾರ್ಡ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ವಿ. ಇವಾಗ ಟೈಮ್ ಬಂದು 9 ಗಂಟೆ ತತ್ತಾಗಿದೆ. ಮದ್ರೆಯಲ್ಲಿ ಕೊಡ್ತಾ ಇದ್ದೀವಿ. ಸೊ ಬನ್ನಿ ಇವಾಗ ಮದ್ರೆಯಲ್ಲೆಲ್ಲ ಕೂಡ ಕೊಟ್ಕೊಂಡು ನೆಕ್ಸ್ಟ್ ವಿ ಆರ್ ಸ್ಟ್ರೈಟ್ ನೆಲಮಂಗ್ಲ ಹೋಗೋಣ. ಸೊ ಬನ್ನಿ ಇವಾಗ ಒಬ್ಬೊಬ್ಬರೇ ನಮ್ಮ ರಿಲೇಟಿವ್ಸ್ ಮನೆಗೆ ಇನ್ವಿಟೇಷನ್ ಕಾರ್ಡ್ನ ಕೊಡೋಣ. ಇವಾಗ ನಾವು ನೆಲಮಂಗ್ಲ ಇಂದ ಸ್ವಲ್ಪ ಆಚೆನೇ ಇದ್ದೀವಿ, ಅಲ್ಲೆಲ್ಲ ಕೂಡ ಇನ್ವಿಟೇಷನ್ ಕಾರ್ಡ್ ಎಲ್ಲ ಕೂಡ ಕೊಟ್ಕೊಂಡು ನೆಕ್ಸ್ಟ್ ನಾವು ನಮ್ಮ ಪಯಣ ಹೆಸರುಘಟ್ಟ ಸೈಡಿಗೆ ಬಂದ್ವಿ. ಇದು ಕೂಡ ನೆಲಮಂಗ್ಲ ಹತ್ರನೇ ಕೊಟ್ಟಿದ್ದು ನಮ್ಮ ನಿಖಿತಕ್ಕ ಮನೆಗೆ. ಸೊ ಎಸ್, ಅಲ್ಲೆಲ್ಲ ಕೊಟ್ಬಿಟ್ಟು ನೆಕ್ಸ್ಟ್ ವಿ ಆರ್ ಸ್ಟ್ರೈಟ್ ಅವೇ ಟು ಹೆಸರುಘಟ್ಟದಲ್ಲಿ ಕೊಟ್ಬಿಟ್ಟು ಇಲ್ಲಿ ಕೆಲವು ಮನೆ ಅಡ್ರೆಸ್ಗಳನ್ನ ಕೇಳ್ತಾ ಇದ್ವಿ. ಅವರು ಕೂಡ ಹೇಳಿದ್ರು ಹಿಂಗೆ ಹೋಗಬೇಕು ಅಂತ ಎಲ್ಲ ಕೂಡ. ಆ್ಯಂಡ್ ಎಸ್, ಇಲ್ಲೆಲ್ಲ ಕೊಟ್ಬಿಟ್ಟು ನೆಕ್ಸ್ಟ್ ನಾವು ಇಲ್ಲಿ 2 ಮನೆ ಇದೆಯಲ್ಲ, ಈ 2 ಮನೆಗೂ ಇನ್ವಿಟೇಷನ್ ಕಾರ್ಡ್ ಕೊಡಬೇಕು. ಸೊ ಹಂಗಾಗಿ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಮತ್ತು ಹೆಸರುಘಟ್ಟದಲ್ಲಿ ನಮ್ಮ ಜ್ಯೋತಿ ಆಂಟಿ ಶೋಭಾ ಆಂಟಿಗೆ ಹೇಳಿದ್ವಿ ಊಟ ರೆಡಿ ಇರಲಿ ಅಂತ. ನಾವು ಹೋಗೋಷ್ಟರಲ್ಲಿ 3 ಗಂಟೆ ಆಗಿಬಿಟ್ಟಿತ್ತು. ಪಾಪ ಅವರೆಲ್ಲ ಊಟ ಮಾಡಿಬಿಟ್ಟು ನಮ್ಗೆ ಅಡುಗೆ ಮಾಡಿ ಕಾಯ್ತಾಯಿದ್ರು. ಅಲ್ಲೆಲ್ಲ ಊಟ ಕೂಡ ಕೊಟ್ಕೊಂಡು ಇವಾಗ ಅವರ ಮಗಳ ಮನೇನ ಹೆಸರುಘಟ್ಟದಲ್ಲೇ ಇರೋದು. ಸೊ ಹಂಗಾಗಿ ಇವಾಗ ಹರ್ಷಿತಕ್ಕ ಮನೆಗೆ ಹೋಗ್ತಾಯಿದ್ವಿ ಇನ್ವಿಟೇಷನ್ ಕೊಡೋದಕ್ಕೆ. ಸೊ ಬನ್ನಿ ಕೊಡೋಣ. ಬಾ, ನಿನ್ನೆ ಹ್ಯಾಪಿ ಬರ್ಡೇ ಮಾಡಿದ್ರಾ? ಮಾಡಿದ್ರಾ? ನಂಗೆ ಕೇಕ್ ಕೊಡು ಬಾ. ಮತ್ತೆ ಇವಾಗ ಬಾ, ಕೇಕ್ ಕೊಡು ಬಾ. ಕೊಡಲ್ಲ, ಕೇಕ್ ಕೊಡಲೇನಾ? ನೀನು ಎತ್ತಾಕೊಂಡು ಹೋಗ್ತೀವಿ ನೋಡಿ. ಮತ್ತೆ ಇವಾಗ ನೀನು ಎತ್ತಾಕೊಂಡು ಹೋಗ್ತೀನಿ ಇವಾಗ ನಾನು. ಸೊ ಇವಾಗ ಹೆಸರುಘಟ್ಟದಲ್ಲಿ ಇನ್ವಿಟೇಷನ್ ಕಾರ್ಡ್ ಎಲ್ಲ ಕೊಟ್ಬಿಟ್ಟು ನೆಕ್ಸ್ಟ್ ಹಂಗೆ ನಾವು ಇನ್ನು ಬೇರೆ ಬೇರೆ ಊರುಗಳಿಗೆಲ್ಲ ಕೂಡ ಹೋಗ್ತಾ ಇದ್ದೀವಿ. ಇದು ಬಂದು ಫೇಮಸ್ ಸ್ಪಾಟ್ ಫಾರ್ ಫೋಟೋಶೂಟ್. ಹೆಸರುಘಟ್ಟದಲ್ಲಿ ಬೇಜಾನ್ ಫೋಟೋಶೂಟ್ಗಳು ಈ ಒಂದು ಸ್ಪಾಟಲ್ಲಿ ನಡೆದಿದೆ, ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಗಳು. ಸೊ ಎಸ್, ಇಲ್ಲೆಲ್ಲ ಕೂಡ ಕೊಟ್ಕೊಂಡು ನೆಕ್ಸ್ಟು ನಾವಿನ್ನು ನಮ್ಮ ರಿಲೇಟಿವ್ಸ್ ಮನೆಗೆ ಕೊಡೋದಕ್ಕೆ ಸೀತ್ ಕ್ಯಾಂಪ್ನಲ್ಲಿ, ಕೊಲ್ಲೂರಿನಲ್ಲಿ ಈ ಸೈಡೆಲ್ಲ ಕೂಡ ಹೋಗಿದ್ದಿದ್ದು. ಸೊ ಹಂಗೆ ಅಲ್ಲೆಲ್ಲ ಕೊಟ್ಬಿಟ್ಟು ಇಲ್ಲಿ ಫ್ರೂಟ್ ಇತ್ತು. ಸೊ ಹಂಗೆ ಅವ್ರ ಗಿಡದಲ್ಲಿ ಕಿತ್ಕೊಂಡು ತಿನ್ಕೊಂಡು ನೆಕ್ಸ್ಟು ಬೇರೆ ಬೇರೆ ಊರುಗಳಿಗೆಲ್ಲ ಕೊಡೋಣ ಅಂತ ಅಂದ್ಬಿಟ್ಟು ನಮ್ಮ ಪಯಣ ಇವಾಗ ನೆಕ್ಸ್ಟ್ ಊರುಗಳಿಗೆ ನಡೀತಿದೆ. ಇವಾಗ ಮಾದಪ್ಪನಹಳ್ಳಿಯಲ್ಲಿ ಕಾರ್ಡ್ ಕೊಡ್ತಾ ಇದ್ದೀವಿ. ಇದು 2 ಮನೆ ಅಣ್ಣ ತಮ್ಮಂದಿರ ಮನೆ ಅಂತೆ. ನಾವು ಆ ಕಡೆ ನುಕ್ಕ ತುಳಸಿ ಕಟ್ಟೆ ನೋಡಿ ಗೈಸ್, ಪಾರ್ಕಿಂಗ್ ನೋಡಿ. ತೋಟದಲ್ಲಿ ಮನೆ ಕಟ್ಟಿದ್ರೆ ಹಿಂಗೆ ಕಟ್ಟೋದು, ಎಲ್ಲರೂ ಜಾಗ ಎಲ್ಲ ಫುಲ್ ಬಿಟ್ಕೊಂಡು. ಇವಾಗ ನಾವು ಮಾದಪ್ಪನಹಳ್ಳಿಯಲ್ಲಿ ನಾನು ಮನೆ ಆಚೆಯಿಂದ ನೋಡಿಸಿದ್ನಲ್ಲ, ಆ ಮನೆನ ಒಳಗಡೆಯಿಂದ ನೋಡಿಸ್ತಾ ಇದ್ದೀನಿ. ಸೊ ಎಸ್, ಇಲ್ಲಿ ತಾತನ ಹತ್ರ ಎಲ್ಲ ಕೂಡ ಮಾತಾಡಿಬಿಟ್ಟು ಆ್ಯಂಡ್ ಇವಾಗ ಇವರಿಗೆಲ್ಲ ಕೂಡ ಕಾರ್ಡ್ ಕೊಟ್ಬಿಟ್ಟು ಮನೆಯೆಲ್ಲ ಕೂಡ ನೋಡಿಕೊಂಡು ನೆಕ್ಸ್ಟ್ ಕೊಲ್ಲೂರಿನಲ್ಲಿ ನಮ್ಮ ನಿಖಿತಕ್ಕ ಮನೆಗೆ ಹೋದ್ವಿ. ಸೊ ಇಲ್ಲೂ ಕೂಡ ಕಾರ್ಡೆಲ್ಲ ಕೊಟ್ಟು ಅವ್ರನ್ನೆಲ್ಲ ಕೂಡ ಮಾತಾಡಿಸ್ಕೊಂಡು ಲಾಸ್ಟ್ಲಿ ರಾಜನಗುಂಟೆಯಲ್ಲಿ ಕಾರ್ಡನ್ನ ಕೊಟ್ಬಿಟ್ಟು ವಿ ಆರ್ ಹೆಡಿಂಗ್ ಬ್ಯಾಕ್ ಟುವರ್ಡ್ಸ್ ನಮ್ಮ ಮನೆಗೆ ಹೋಗೋಷ್ಟರಲ್ಲಿ ಹತ್ರ 9 ಗಂಟೆ 8:45 9 ಗಂಟೆ ಆಗಿಬಿಟ್ಟಿತ್ತು. ಅದಾದಮೇಲೆ ನೆಕ್ಸ್ಟ್ ಡೇ ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಡೇ ಕೂಡ ಅಮ್ಮ ಕಾರ್ಡ್ ಕೊಡೋಕ್ಕೆ ಹೋಗಿದ್ರು, ಬಟ್ ನಾನು ಹೋಗಿರಲಿಲ್ಲ. ಸೊ ಹಂಗಾಗಿ ಲೆಟ್ಸ್ ಕುಕ್ ಸಮಥಿಂಗ್ ಅಂತ ಅಂದ್ಬಿಟ್ಟು ಇವಾಗ ಅವ್ರು ಬರೋಷ್ಟರಲ್ಲಿ ನೈಟು ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಕಡೆಗೆ ಚಪಾತಿ ಕಲಸಿಲ್ಲ, ಇನ್ನು ಬೆಂಡೆಕಾಯಿ ಫಸ್ಟ್ ಹುರಿದ್ಬಿಡೋಣ ಅಂತ ಅಂದ್ಬಿಟ್ಟು ಬೆಂಡೆಕಾಯಿ ಹುರಿಯೋಕ್ಕೆ ಇಟ್ಟಿದ್ದೀನಿ. ಅದು ನೋಡಿದ್ರೆ ಟ್ವಿಸ್ಟ್, ನನಗೆ ನಮ್ಮಮ್ಮ ಊಟಕ್ಕೆ ಬರಲಿಲ್ಲ. ನಮ್ಮ ರಿಲೇಟಿವ್ ಮನೆಯಲ್ಲಿ ಇನ್ನೊಂದು ಮದುವೆ ಇತ್ತು, ನಮ್ಮ ರಿಲೇಷನ್ ಅಂದರೆ ನಮ್ಮ ಅಣ್ಣ ಮದುವೆ ಆಗಿದ್ದು ಸಹ ಅವ್ರ ರಿಸೆಪ್ಷನ್ ಇತ್ತು. ಅವ್ರ ಮನೇಲಿ ಸಂಪ್ಕೇಳಿಯಲ್ಲಿ ಊಟ ಮಾಡ್ಕೊಂಡು ಬಂದುಬಿಟ್ಟಿದ್ರು. ನೀವು ಹೆಂಗೆ ಹೋಗಿ ಇನ್ನು ಅಡುಗೆ ಮಾಡ್ತೀರಾ, ಆ ಕಾರ್ಡೆಲ್ಲ ಕೊಟ್ಟು ಹೋಗಿ ಅಡುಗೆ ಮಾಡೋಷ್ಟರಲ್ಲಿ ಎನರ್ಜಿ ಎಲ್ಲ ಡ್ರಾಪ್ ಔಟ್ ಆಗಿಬಿಟ್ಟಿರುತ್ತೆ ಅಂತ ಅವರೇ ಊಟ ಇಟ್ಬಿಟ್ಟು ಕಳಿಸ್ಬಿಟ್ಟಿದ್ರು. ಸೊ ಅಷ್ಟರಲ್ಲಿ ನಾನು ನಮ್ಮಪ್ಪ ಇಬ್ಬರು ಊಟ ತಿಂದ್ಬಿಟ್ಟು ಮಲ್ಕೊಂಡಿದ್ವಿ. ನಮ್ಮಮ್ಮ ಬರೋಷ್ಟರಲ್ಲಿ 11 ಗಂಟೆ 11:15 ಆಗೋಗ್ಬಿಟ್ಟಿತ್ತು. ಸೊ ಇವಾಗ ಬನ್ನಿ ಅಡುಗೆ ಪಾಟ್ ನೋಡೋಣ. ಸೊ ಫಸ್ಟ್ ಇವಾಗ ಬೆಂಡೆಕಾಯಿ ಎಲ್ಲ ಕೂಡ ಹುರಿದ್ಬಿಟ್ಟು ಸಾಂಗ್ ಕೇಳ್ಕೊಂಡು ಒಬ್ಬಳೇ ಇದ್ದೆ, ಅಣ್ಣ ಕೇಳ್ಕೊಂತ ಬೆಂಡೆಕಾಯಿನ ಹುರಿತಾ ಇದ್ದೀನಿ. ಸೊ ಬನ್ನಿ ಇವಾಗ ಬೆಂಡೆಕಾಯಿ ಪಲ್ಯ ಚಪಾತಿನ ಮಾಡೋದು ಹೇಗೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಫಸ್ಟಿಗೆ ಇವಾಗ ನಾನು ಏನೆಲ್ಲ ಸ್ಕ್ರೀನ್ ಮೇಲೆ ನೋಡಿಸ್ತಾ ಇದ್ದೀನೋ ಅದೆಲ್ಲ ಕೂಡ ಮನೆಯಲ್ಲೇ ಇರುತ್ತೆ. ಸೊ ಒಂದೊಂದಾಗಿನೇ ಹಾಕಿಬಿಟ್ಟು ಹೆಂಗೆ ಪಲ್ಯ ಮಾಡೋದು ಅಂತ ನೋಡೋಣ, ಓಕೆನಾ? ಇವಾಗ ಹುರಿದಿಟ್ಕೊಂಡಿರೋದನ್ನು ಒಂದು ಕಡೆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಬಾಣಲಿನ ತೊಳೆದ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇಡಿ, ಅದಕ್ಕೆ ಸಾಸಿವೆ ಹಾಕಿ, ಸಾಸಿವೆ ಚಟ ಪಟ ಅಂತ ಸಿಡಿಯುತ್ತೆ. ಆವಾಗ ಈ ಕಾಳುಗಳನ್ನ ಹಾಕಿ ನೆಕ್ಸ್ಟ್ ಕಾಳೆಲ್ಲ ಹಾಕಿದ್ದಾದಮೇಲೆ ಅದು ಕೂಡ ಸ್ವಲ್ಪ ಆಯಿಲಲ್ಲಿ ಫ್ರೈ ಎಲ್ಲ ಆಗುತ್ತೆ. ಸೊ ಸ್ವಲ್ಪ ಬ್ರೌನ್ ಕಲರ್, ಜಾಸ್ತಿ ಬ್ರೌನ್ ಬೇಡ, ಸಿದೋಗ್ಬಿಡುತ್ತೆ. ಅಷ್ಟರಲ್ಲಿ ಅದನ್ನು ಫ್ರೈ ಮಾಡ್ತಾ ನೆಕ್ಸ್ಟು ಹಸಿಮೆಣ್ಸಿನಕಾಯಿ ಎಲ್ಲ ಇದು ಒಣಮೆಣಸಿನಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಈರುಳ್ಳಿ ಕೂಡ 2 ಈರುಳ್ಳಿ ಕಟ್ ಮಾಡಿದ್ದೆ. ಸೊ ಅದನ್ನು ಕೂಡ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿರೋದನ್ನು
ಹಾಕಬೇಕು. ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಎಣ್ಣೆಯಲ್ಲೆಲ್ಲ ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದು ಒಂಥರ ಗೋಲ್ಡ್ ಬ್ರೌನ್ ಕಲರ್ ಥರ ಬೆಂದಿದ್ದಾದಮೇಲೆ ಇವಾಗ ನಾವು ಟೊಮೆಟೊ ಹಾಕ್ತಾಯಿದ್ವಿ. ಟೊಮೆಟೊನ ಕೂಡ ತುಂಬ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಸೊ ಅದು ಟೊಮೆಟೊ ಎಲ್ಲ ಹಾಕಿಬಿಟ್ಟು ಟೊಮೆಟೊನು ಕೂಡ ನೀಟಾಗಿ ಬೇಯಿಸಬೇಕು. ಸೊ ನೋಡಿ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಡ್ಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ಅಂತಾರಲ್ಲ ಹಂಗಾಗ್ಬಿಡುತ್ತೆ. ಸುಮ್ಮನೆ ನೀಟಾಗಿ ಮಿಕ್ಸ್ ಎಲ್ಲ ಕೂಡ ಮಾಡ್ತಾ ಇದ್ದಂಗೆ ನೆಕ್ಸ್ಟು ಏನಾಗಬೇಕು ಅಂತ ಅಂದರೆ ಉಪ್ಪು ಹಾಕಬೇಕು, ಇಲ್ಲಾಂದರೆ ಬೆಂಡೆಕಾಯಿನ ಹಾಕಬೇಕು. ಉಪ್ಪು ಹಾಕಬೇಡಿ, ಬೆಂಡೆಕಾಯಿನ ಹಾಕಿ. ಸೊ ಬೆಂಡೆಕಾಯಿನ ಹಾಕಿಬಿಟ್ಟು ನೀಟಾಗಿ ಕಂಪ್ಲೀಟಾಗಿ ಬೆಂಡೆಕಾಯಿನ ಮತ್ತು ಹಾಕಿರೋಲ್ಲ ಒಗ್ಗರಣೆ ಐಟಮ್ಗಳನ್ನ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಯಾವ ರೀತಿ ಅಂದರೆ ಲೈಕ್ ಇವಾಗ ನಾನು ಸ್ಕ್ರೀನ್ ಮೇಲೆ ಹೆಂಗೆ ನೋಡಿಸ್ತಾ ಇದ್ದೀನಲ್ಲ ನಿಮಗೆ, ಆ ರೀತಿ ಬೆಂಡೆಕಾಯ್ದು ಜೊತೆ ಎಲ್ಲ ಕೂಡ ಮಿಕ್ಸ್ ಆಗಿ ಇನ್ನೂ ಒಂದು ಟೈಮ್ ಬೆಂಡೆಕಾಯಿ ಬಾಯ್ಲ್ ಆಗಬೇಕು. ಆಲ್ರೆಡಿ ಬೆಂಡೆಕಾಯಿ ಫ್ರೈ ಮಾಡಿರೋದ್ರಿಂದ ಬಾಯ್ಲ್ ಆಗಿರುತ್ತೆ. ಸೊ ನೋಡಿಕೊಂಡು ಮಿಕ್ಸ್ ಮಾಡಿ ಬೆಂಡೆಕಾಯಿ ಬೆಂದಿದೆ ಅಂತ ನಿಮ್ಗೆ ಅನಿಸಿದಾಗ ಉಪ್ಪು ಹಾಕಬೇಕು. ಉಪ್ಪು ಬೇಗ ಹಾಕ್ಬಿಟ್ರೆ ವೆಜಿಟೇಬಲ್ಸ್ ಬೇಗ ಬೇಯಲ್ಲ ಅಂತ ಹೇಳ್ತಾರೆ. ಸೊ ಎಲ್ಲ ವೆಜಿಟೇಬಲ್ಸ್ ಬೆಂದಿದೆ ಅನ್ನೋ ಟೈಮಿಗೆ ಉಪ್ಪು ಹಾಕಿ, ಖಾರ ಆಲ್ರೆಡಿ ನಾವು ಹಾಕಿದ್ವಿ. ಸೊ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನೆಕ್ಸ್ಟ್ ಪಲ್ಯ ಆದಮೇಲೆ ಎತ್ತಿ ಗ್ಯಾಸಿಂದ ಪಕ್ಕಕ್ಕಿಡಿ. ನೆಕ್ಸ್ಟ್ ಇಲ್ಲಿ ಚಪಾತಿ ಹಿಟ್ಟನ್ನ ಆಲ್ರೆಡಿ ನಾನು ಕಲಸಿಟ್ಟಿದ್ದೆ, ಲಾಸ್ಟ್ ಮಿನಿಟಲ್ಲಿ ವೀಡಿಯೋ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಸೊ ಎಸ್, ಇಷ್ಟು ನಮ್ಮ ಮನೇಲಿ 6 ಚಪಾತಿ 7 ಚಪಾತಿ ಆಗೋಷ್ಟು ಹಿಟ್ಟನ್ನ ಕಲಿಸಿದ್ದೆ. ಆ್ಯಂಡ್ ಇವಾಗ ಈಟಿಂಗ್ ಟೈಮ್, ಲೆಟ್ಸ್ ಈಟ್ ದ ಫುಡ್ ಅನ್ನಂಗೆ ನಾನು 2 ಚಪಾತಿ ಪಲ್ಯ ಹಾಕ್ಕೊಂಡು ಕೂತಿದ್ದೀನಿ. ನಮ್ಮಪ್ಪ ಯಾರ ಹತ್ರನೋ ಫೋನಲ್ಲಿ ಮಾತಾಡ್ತಾ ಇದ್ದಾರೆ, ಚಾರ್ಜ್ ಇಲ್ಲ ಚಾರ್ಜಿಂಗ್ ಹಾಕ್ಕೊಂಡು ಮಾತಾಡ್ತಿದ್ದಾರೆ. ಬಟ್ ನೀವು ಯಾರ ಹತ್ರ ಮಾಡಬೇಡಿ, ಓಕೆನಾ? ಸೊ ಸೂಪರಾಗಿತ್ತು ಊಟ. ನಾನು ಅಲ್ಲಿ ಪೂರ್ವಿ ಮ್ಯಾಮ್ ಕ್ಲಾಸ್ ಎಲ್ಲ ಕೂಡ ಕೇಳ್ಕೊಳ್ಳೋಷ್ಟರಲ್ಲಿ ನಮ್ಮಮ್ಮ 11 ಗಂಟೆಗೆ ಬಂದರು. 10:30 ತನಕ ಅವ್ರ ಲೈವ್ ಕ್ಲಾಸ್ ಇತ್ತು. ಸೊ ಎಲ್ಲ ನೋಡಿಕೊಂಡು ಕೇಳ್ಕೊಂಡು ಎಲ್ಲ ನೋಟ್ಸ್ ಮಾಡ್ಕೊಂಡಿದ್ದೀನಿ. ಸೊ ಅಷ್ಟರಲ್ಲಿ ನಮ್ಮಮ್ಮ ಬಂದು ಸ್ವಲ್ಪ ಮಾತಾಡ್ಬಿಟ್ಟು ಮಲ್ಕೊಂಡ್ವಿ. ವ್ಲಾಗ್ನ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತೀನಿ. ಸೊ ಗೈಸ್, ಇವಾಗ ರಾತ್ರಿ ನಮ್ಮಮ್ಮ ಬರೋಕ್ಕೆ 11 ಗಂಟೆ ಆಗಿತ್ತು. ಬಿಟ್ಟರಲ್ಲಿ ನಾನು ಪೂರ್ವಿ ಮ್ಯಾಮ್ದು ಲೈವ್ ಸೆಷನ್ಸ್ಗಳೆಲ್ಲ ಕೂಡ ಮುಗಿಸಿ ಅವ್ರ ಸೆಟ್ಟಿಂಗ್ ಮೇಲೆ ಮ್ಯಾಮ್ದು ಕ್ಲಾಸ್ ಮುಗಿದ್ರೆ 11 ಆಯಿತು. ಸೊ ಮುಗಿಸ್ಕೊಂಡಿದ್ದೆ. ಇವತ್ತು ಒಂದು ಫಂಕ್ಷನ್ ಇದೆ. ಏನು ಫಂಕ್ಷನ್ ಅಂತೆಲ್ಲ ಗೊತ್ತಾಗುತ್ತೆ. ಎಷ್ಟು ಕ್ಯೂಟಾಗಿ ಬ್ಯೂಟಿಫುಲ್ಲಾಗಿ ಬಂದಿದೆ ಇವತ್ತು. ಮಾತ್ರ ಮೇಕಪ್ ವಿತ್ ಐ ಆಮ್ ಲವಿಂಗ್ ಮೈ ಸೆಲ್ಫ್ ಅಂತಾರಲ್ಲ, ಸಕ್ಕತ್ತಾಗಿ ಬಂದಿದೆ. ಸೊ ಇವಾಗ ಹೋಗ್ತಾ ಇದ್ದೀವಿ ಫಂಕ್ಷನಿಗೆ. ಫಂಕ್ಷನ್ ಎತ್ತ ಅಂತೆಲ್ಲ ಕೂಡ ನಿಮಗೆ ಗೊತ್ತಾಗುತ್ತೆ. ನನ್ನ ಫ್ರೆಂಡ್ ಕಟ್ಟೆಲ್ಲ ಬೆಳ್ಳೋಗ್ಬಿಟ್ಟಿದ್ದಾವೆ. ಸೊ ಕಟ್ ಮಾಡಿಸ್ಬೇಕು. ಲಾಸ್ಟ್ ಟೈಮ್ ಮನೆಗೆ ಬಂದಿದ್ದಾಗ ಸೀಜರ್ ತಂದಿರಲಿಲ್ಲ, ಹಂಗಾಗಿ ನಾನು ಕಟ್ ಮಾಡಿಸಿಲ್ಲ. ನಮ್ಮ ಮದುವೆ ಬರ್ತಾರಲ್ಲ, ಕಟ್ ಮಾಡಿಸ್ಬೇಕು. ಎಸ್, ಕ್ಯೂಟಾಗಿ ಕಾಡ್ತಾ ಇದ್ದೀನಲ್ಲ. ವಿಡಿಯೋ ಜಸ್ಟಿಸ್ ಮಾಡಲ್ಲ ಈ ಒಂದು ಬ್ಯೂಟಿಫುಲ್ ಮೇಕಪ್ಪಿಗೆ. ಸೊ ಇವಾಗ ಫಂಕ್ಷನಿಗೆ ಹೊರಟಿದ್ದೀನಿ. ಸೊ ಬನ್ನಿ ಫಂಕ್ಷನಿಗೆ ಹೋಗೋಣ. ಆ್ಯಂಡ್ ಸ್ಟೋರಿ ಪಾರ್ಟ್, ಕೈ ಚೆನ್ನಾಗಿ ನಮ್ಮಮ್ಮ ಉಲ್ಟಾ ನಿಮಗೆಲ್ಲ ತೆಗೆದು ಹಾಕಲ್ಲ, ಒಂದೇ ಸರಿ ಬಂದಾಗ. ಸೊ ಕಂಪ್ಲೀಟ್ ಫಂಕ್ಷನ್. ಐ ಆಮ್ ಇನ್ ಬ್ಲೂ, ಮೈ ಮಾಮ್ ಇನ್ ಬ್ಲೂ ಬಿಕಾಸ್ ಧೃತಿ ಡಿಮಾಂಡೆಡ್ ಅಸ್ಟ್ ವೇರ್ ಬ್ಲೂ ಕಲರ್. ಅದೇ ವೇರ್ ಮಾಡ್ಕೊಬರ್ಬೇಕು ಅವಳು ಡಿಮಾಂಡ್ ಮಾಡಿದ್ದಕ್ಕಿಂತ. ಸೊ ಇನ್ನು ನಾಳೆ ಅವಳು ಬರ್ಡೇ, ನಿಮಗೂ ಬರ್ಡೇಗೆ ಹೋಗಲ್ಲ ಈ ಸಲ. ಸೊ ಹಂಗಾಗಿ ಲೆಟಸ್ ಪಿಂಕ್ ಅಂದ್ಕೊಂಡು ಬ್ಲೂನೇ ಹಾಕೊಂಡು ಬಂದಿದ್ದೀನಿ. ಸರ್ಪ್ರೈಸಲ್ಲಿ ಅವ್ರಿಗೂ ಗೊತ್ತಾಗಲ್ಲ, ಓಕೆನಾ? ಸೊ ಬನ್ನಿ ಫಂಕ್ಷನಿಗೆ ಹೋಗೋಣ. ಇವಾಗ ನಾವು ನಮ್ಮ ಸಂಗೀತಕ್ಕ ಮನೆ ಹತ್ರನೇ ಇರೋದು. ಸೊ ಅವಳನ್ನ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹಂಗೇನೆ ಅವಳ ಮನೆಗೆ ಕೂಡ ಹೋದ್ವಿ. ಅಷ್ಟರಲ್ಲಿ ಅವಳು ರೆಡಿ ಆಗಿಬಿಟ್ಟು ಬಂದಳು. ಸೊ ಬನ್ನಿ ಅವಳನ್ನ ಕರ್ಕೊಂಡು ಹೋಗೋಣ. ಏ ಸ್ಟ್ರೈಟಾಗಿಕ್ಕೆ ಸೂಪರ್ ಬಾಯ್, ಸೂಪರ್ ಸೂಪರ್ ನಡ್ಕೊಂಡು ಹೋಗೋಣ. ಮಮ್ಮಿ ಇವತ್ತೆಲ್ಲ ಅದ್ಯಾಕೆ ಮಮ್ಮಿ ಇವತ್ತು ತಿಂಗಳ್ತಾ ಇದೆಯಾ? ಇಲ್ಲಿ ನಮ್ಮ ಅಕ್ಕ ಮನೆ ಹತ್ರನೇ ಪಟೇಲ್ ಪಾರ್ಕಲ್ಲೇ ಮನೆಗೆ ಬಂದು ಇವ್ರನ್ನ ರೆಡಿ ಮಾಡಿಸ್ಕೊಂಡು ನಮ್ಮನ್ನ. ಸೊ ಹಂಗೆ ಬರ್ರಿ, ಅವ್ರು ಫೋಟೋ ತಗೊಳ್ಳೋಣ. ತಿರುಗಿತ್ತ ಚಿನ್ನಿ, ಫೋಟೋ ತಗೊಳ್ಳೋಣ. ತಿರುಗಿತ್ತ ಚೋಟಿ, ನೀನು ನೆಟ್ರು ನಿಂತ್ಕೊಳ್ಳಪ್ಪ. ಚೋಟು ಚೋಟು. ಎಸ್, ಇವಾಗ ಮನೆಯಿಂದ ವಾಕಬಲ್ ಡಿಸ್ಟೆನ್ಸ್. ಇವಾಗ ನಾವು ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ.
ಸೊ ಎಸ್ ಪಟೇಲ್ ಪಾರ್ಕ್ ದಿಸ್ ಇಸ್ ಅ ಫಂಕ್ಷನ್ ಏರಿಯಾ, ನೀವೇ ನೋಡಬಹುದು. ಸೊ ಇವಾಗ ನಾವು ಹೋಗ್ತಿರೋದು ಬಂದು ಶ್ರೀಮಂತ ಫಂಕ್ಷನ್. ಸೊ ಎಸ್ ಬನ್ನಿ ಹೋಗೋಣ, ಹೋಗಿ ಫಂಕ್ಷನ್ನ ಕೂಡ ಮುಗಿಸ್ಕೊಂಡು ಬರೋಣ. ಫಂಕ್ಷನ್ ವೈಷ್ಣವಿ, ಧೃತಿ, ನಮ್ಮ ದೀಪಕ್ ಅವರೆಲ್ಲ ಇದ್ದಾರೆ. ಶ್ರೀಮಂತ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಬನ್ನಿ, ಇವಾಗ ನಾವು ಹೋಗ್ತಾ ಇದ್ದೀವಿ ಶ್ರೀಮಂತ ಫಂಕ್ಷನ್. ಸೊ ಎಸ್ ಇದು ಪಟೇಲ್ ಪಾರ್ಕಲ್ಲಿ. ಸೊ ಇವಾಗ ಹೋಗ್ಬಿಟ್ಟು ಅಲ್ಲಿ ಮಮ್ಮಿ ಮತ್ತು ನಮ್ಮ ಅಕ್ಕಂದಿರೆಲ್ಲ ಅರ್ಶಿನ ಕುಂಕುಮ ಎಲ್ಲ ಇಕ್ಕಿ ತಟ್ಟೆ ಎಲ್ಲ ಕೂಡ ಮಗ್ಸ್ಬಿಟ್ಟು ಆಮೇಲೆ ಒಂದು ಫ್ಯಾಮಿಲಿ ಫೋಟೋ ತೊಗೊಂಡು ಬಂದ್ವಿ. ಅಷ್ಟರಲ್ಲಿ ನಮ್ಮ ದೀಪು ಅಕ್ಕ ಮತ್ತು ಹುಡುಗರೆಲ್ಲ ಊಟಕ್ಕೆ ಹೋಗಿದ್ರು. ಅವರು ಕೂಡ ಟಕ ಅಂತ ಊಟ ಮುಗಿಸ್ಕೊಂಡು ಬಂದು ಇವನ್ ದೇ ಜಾಯಿಂಟ್ ಫಾರ್ ದ ಫೋಟೋಸ್ ವಿತ್ ಹಜ್. ಆ್ಯಂಡ್ ನಾವು ಊಟಕ್ಕೆ ಹೋದ್ವಿ. ಪಲ್ಯಗಳು, ಸ್ವೀಟು ಇದೆಲ್ಲ ಕೂಡ ಇತ್ತು. ಆ್ಯಂಡ್ ಒಂದು ಸೈಡ್ ನಮ್ಮಪ್ಪ ಕೂತಿದ್ರು, ಇನ್ನೊಂದು ಸೈಡ್ ನಮ್ಮಮ್ಮ ಕೂತಿದ್ರು ಊಟಕ್ಕೆ. ಸೊ ಅವ್ರ ಜೊತೆ ಕೂತ್ಕೊಂಡು ಊಟ ಎಲ್ಲ ಕೂಡ ಮಾಡಿದೆ. ಅಷ್ಟರಲ್ಲಿ ಪೂರಿ ಬಂತು. ಪೂರಿ ಎಲ್ಲ ಕೂಡ ತಿನ್ಕೊಂಡು ಎಲ್ಲ ಕೂಡ ಊಟನೆಲ್ಲ ಕೂಡ ಎಂಜಾಯ್ ಮಾಡಿಕೊಂಡು ಬಂದ್ವಿ. ಇವಾಗ ನೋಡಿ ಹಪ್ಪಳ ಹಾಕ್ತಿದ್ದಾರೆ. ಹಪ್ಪಳ ಆ ಸ್ವೀಟ್ ಅಂತೂ ಸಖತ್ತಾಗಿತ್ತು. ಅದರಲ್ಲಿ ಪೇಣಿ ಥರ ಎಲ್ಲ ಕೂಡ ಇತ್ತು, ಚೆನ್ನಾಗಿತ್ತು. ಆ್ಯಂಡ್ ಒಬ್ಬಟ್ಟನ್ನ ಯೂಶ್ವಲಾಗಿ ನಾನು ಹಾಕ್ಸ್ಕೊಳ್ಳಲ್ಲ, ಮದುವೆ ಮನೆ ಒಬ್ಬಟ್ಟೆ ನಂಗೆ ಇಷ್ಟ ಆಗಲ್ಲ. ಸೊ ಇವಾಗ ಸ್ವೀಟ್ ಎಲ್ಲ ಕೂಡ ತಿಂದಮೇಲೆ ಪೂರಿ ಬಂದಿದೆ, ನಾನು ಅವಾಗಲೇ ಹೇಳ್ದಂಗೆ. ಇಲ್ಲಿ ಇತ್ತ ತಾತ ಮನೆಗೆ ಹೋಗೋಣ ನೋಡಿ. ಸುಮ್ಮನೆ ನೋಡಿಮ್ಮ ನೋಡಿ ನೋಡಿ ಕಂದವು ಎಲ್ಲಾರು. ಅವ್ನು ನೀಟಾಗಿ ಸ್ಟ್ರೈಟಾಗಿ ನಡೆದ್ರೆ ನಡ್ಕೊಂಡು ಹೋಗ್ತಾನೆ, ಸೊಟ್ಟಿರ್ತಾನೆ. ಡಿಸ್ಟ್ರಾಕ್ಷನ್ ಜಾಸ್ತಿ ನಡಿಯ ನೀನು. ನೆಲ ನೋಡ್ಕೊಂಡು ನಡಿ. ಅದನ್ನೇ ನಾನು ಹೇಳಿದ್ದು. ನಾವು ತಗೊಂಡ್ರೆ ನಿಕ್ಕರು ಮೋಸ್ಟ್ಲಿ ಉದ್ದ ಪ್ಯಾಂಟ್ ಥರ ಇರ್ತದೆ. ಅಯ್ಯೋ ಎತ್ಕೊಂಡೋಗಿ ನೋಡ್ಸ್ಕೊಂಬರೋಣ.